ಹಲೋ. ಹಲೋ. ರಚನಾ ಅವರಾ? ಹೌದು. ರಚನಾ, ನಾನು ಪ್ರಕಾಶ್ ಅವರ ಪ್ರೊಡಕ್ಷನಿಂದ ಮಾತಾಡ್ತೀನಿ. ಹಾಂ ಸರ್. ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದಾರೆ ಸರು. ಆಡಿಷನ್ ಕಾಲ್ ಮಾಡ್ತಿದ್ವಿ, ಸೊ ನೀವು ಆಡಿಷನ್ ಕೊಡ್ತೀರಾ? ಖಂಡಿತವಾಗ್ಲೂ ಸರ್. ಸರಿ, ನಿಮ್ದು ಒಂಚೂರು ಡೀಟೇಲ್ಸ್ ಕಳಿಸಿ. ಅವ್ರು ಹೇಳಿ ಡೇಟಿಗೆ ಒಂದು ಸಲ ಬಂದು ಆಡಿಷನ್ ಕೊಟ್ಟೋದ್ರೆ ವಿಲ್ ಗೆಟ್ ಬ್ಯಾಕ್ ಟು ಯು ಮಾ. ಸರಿ ಸರ್. ಓಕೆ ಓಕೆ. ಓಕೆ. ಹಲೋ ರಚನಾ. ಸರ್. ನೀವು ಆಡಿಷನ್ ಕೊಟ್ಟಿದ್ರಲ್ಲ, ಹೌದು. ಆಡಿಷನ್ ಕೊಡುವಾಗ ಹೇಗಿತ್ತು ಮೈಂಡ್ಸೆಟ್ ನಿಮ್ಮದು? ಅಂದರೆ ಲೈಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ನಾನು ಸೆಲೆಕ್ಟ್ ಆಗ್ತೀನಿ, ಆ ಥರದ್ದು ಹೇಗಿತ್ತು ಮೈಂಡ್ಸೆಟ್ ನಿಮ್ಮದು? ಅಂದರೆ ನಾನು 100% ಕೊಟ್ಟಿದ್ದೀನಿ ಸರ್. ಸೊ ಇನ್ಮೇಲೆ ನೀವು ಹೇಳಬೇಕು. ಓಕೆ. ನಿಮ್ಮ ಸುತ್ತಮುತ್ತಲು ಯಾರಿದ್ದಾರಮ್ಮ? ಅಪ್ಪ ಅಮ್ಮ? ಇಲ್ಲ, ಯಾರು ಇಲ್ಲ, ಒಬ್ಬಳೇ ಒಬ್ಬರೇ ಇದ್ದೀನಿ ಇದ್ದೀರಾ? ಸರ್. ಹೌದು. ನೀವು ಸೆಲೆಕ್ಟ್ ಆಗಿದ್ದೀರಮ್ಮ ಸಿನಿಮಾಗೆ? ನಿಜ ಹೇಳ್ತಾ ಇದ್ದೀರಾ ಸರ್? ಎಸ್ ಅಮ್ಮ. ಸಿನಿಮಾದ ಹೆಸರು, ಸಿನಿಮಾದ ಹೀರೋ, ಸಿನಿಮಾದ ಸ್ಟಾರ್ ಕಾಸ್ಟು ಇದೆಲ್ಲವನ್ನ ನಮ್ಮ ಪ್ರಕಾಶ್ ಸರ್ ಬಂದು ಹೇಳ್ತಾರೆ. ಓಕೆ. ಯು ಆರ್ ಸೆಲೆಕ್ಟೆಡ್ ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದಲೇ ಅಡ್ಬಿದ್ದೆ. ಥ್ಯಾಂಕ್ ಯು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನನ್ನ ಜೊತೆಗಿದ್ದ ರಚನಾ ರೈ. ಇಟ್ ಇಸ್ ಫನ್. ಯೂಶಲಿ ಇಂಟರ್ವ್ಯೂ ಶುರು ಆದಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿದ್ದಾರೆ, ರಚನಾ ರೈ ಇದ್ದಾರೆ, ಹೌದು ಹೌದು. ಡೆವಿಲ್ ಸಿನಿಮಾದ ನಾಯಕಿ ಅಂತ ಹೇಳೋದಕ್ಕಿಂತಲೂ ಅದು ಪ್ರಶ್ನೆ ಮಧ್ಯೆ ಬಂದ್ಬಿಡುತ್ತೆ, ಹೌದು. ಹೇಗೆ ಆನ್ ಬೋರ್ಡ್ ಬಂದ್ರಿ ಅಂತ. ಆನ್ ಬೋರ್ಡ್ ಹೇಗಿತ್ತೋ ಗೊತ್ತಿಲ್ಲ, ಬಟ್ ನನ್ನ ಕುತೂಹಲ ಅಂದ್ರೆ ಈ ತರ ಇರ್ಬೋದು ಗುರು ಅನ್ನುವಂತ ಪಾಯಿಂಟ್ ಆಫ್ ವ್ಯೂ ತಗೊಂಡೆ. ಇದು ಹೀಗೆ ಇತ್ತ ಒಂಚೂರು ಬೇರೆ ತರ ಇತ್ತ? ಹೀಗೆ ಇತ್ತು, ಬಟ್ ನನಗೆ ಮತ್ತೆ ನೆನ್ಪಿಸಿದ್ರಿ ಗೊತ್ತಾ, ನನಗೆ ತುಂಬಾ ಖುಷಿ ಆಯ್ತು. ದಟ್ ಡೇ ನನಗೆ ನೆನಪಾಯ್ತು. ಇವಾಗ ಅಂದ್ರೆ ಯಾರು ಮಾಡಿರ್ಲಿಲ್ಲ ಅದನ್ನ ನೆನ್ಪು ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಅದೇ ಎಕ್ಸೈಟ್ಮೆಂಟ್ ಫೀಲ್ ಆಯ್ತು. ಇವಾಗ್ಲೂ ಒಂದ್ಸತಿ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಹೀಗೆ ಯೂಶಲಿ ಯಾವುದೇ ಸಿನಿಮಾ ಆಗಲಿ ರಚನಾ, ಸಿನಿಮಾದ ಪ್ರೊಡಕ್ಷನ್ ಹೌಸು, ಸಿನಿಮಾದ ಡೈರೆಕ್ಟ್ರು, ಸಿನಿಮಾದ ಸ್ಟಾರ್ ಕಾಸ್ಟು, ಸಿನಿಮಾದಲ್ಲಿ ಯಾರು ಲೀಡ್ ಮಾಡ್ತಿದ್ದಾರೆ, ಇದೆಲ್ಲ ಕುತೂಹಲ ಒಂದು ಕಡೆ ಆದರೆ, ಗುರು ನಾ ಇದಕ್ಕೆ ಆಡಿಷನ್ ಕೊಡಕ್ಕೆ ಹೋಗ್ತಾ ಇದ್ದೀನಿ, ನಾನು ಸೆಲೆಕ್ಟ್ ಆಗಲೇಬೇಕು ಅನ್ನುವಂತಹ ಮೈಂಡ್ ಸೆಟ್ಟಲ್ಲಿ ರಚನಾ ಥರದವರೇ ಸುಮಾರು ಜನ ಇರ್ತಾರೆ. ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಒಂದು ಮಾಡಿದ ಒಳ್ಳೆಯ ಪುಣ್ಯದ ಕೆಲಸಗಳು ಜೊತೆಗೆ ನಿಮ್ಮ ಅದೃಷ್ಟ ಮೂರೂ ಕೈ ಹಿಡಿದಾಗ ಮಾತ್ರ ಈ ಥರ ಆಗುತ್ತೆ ಅಂತ ನನ್ನ ಪರ್ಸ್ಪೆಕ್ಟಿವ್. ನೀವೇನು ಹೇಳ್ತೀರಾ? ನಿಜವಾಗ್ಲೂ ಸರ್, ಖಂಡಿತವಾಗ್ಲೂ. ಬಿಕಾಸ್ ಅದೇ ಹೇಳಿದೆ ಅಲ್ಲ, ನನ್ನ ದೈವಗಳು ಮಾಡಿಕೊಟ್ಟಿರುವಂಥದ್ದು ಇದು, ನನ್ನ ದೈವಗಳು ಕೊಟ್ಟಿರುವಂಥ ಒಂದು ಅವಕಾಶ ಇದು. ಸೊ ಅದೇ ನಾನು, ಬಟ್ ಒಂದೇನಂದರೆ ನನ್ನ ತಲೆಯಲ್ಲಿತ್ತು, ಅದು ತುಂಬ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ, ಅಥವಾ ಪ್ರಕಾಶ್ ಸರ್ ಅಂತ ಲೆಜೆಂಡ್ರಿ ಡೈರೆಕ್ಟರ್ ಅವರು. ಸೊ ನಾನು ಹೋಗ್ತೀನಿ, ಸೆಲೆಕ್ಟ್ ಆಗ್ತೀನಿ ಅನ್ನೋ ಕಲ್ಪನೆ ಇರಲಿಲ್ಲ. ನಾನು ಖಂಡಿತವಾಗ್ಲೂ ಎಲ್ಲೇ ಹೋಗಲಿ, ಏನೇ ಮಾಡಿ ನಾನು ನನ್ನ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಬೆಸ್ಟ್ 100% ಕೊಡ್ತೀನಿ, ಯಾರೇ ಇರಲಿ ಏನೇ ಇರಲಿ. ನಾನು ನಂದು ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀನಿ. ಸೊ ಆ ಕನಸಲ್ಲಿ ನಾನು ಹೋಗಿರೋದು ಸರ್. ಅಂದರೆ ನನ್ನ 100% ಕೊಡ್ತೀನಿ, ಮಿಕ್ಕಿರೋ ದೇವ್ರಿಗೆ ಬಿಟ್ಟಿರೋದು. ಫಲ ನನ್ನ ಎಫರ್ಟ್ ನಾನು ಹಾಕ್ತೀನಿ, ಫಲ ಅಲ್ಲಿ ಕೊಡ್ತಾರೆ ಅಂತ. ಸೊ ನಾನು ನನ್ನ ಕೆಲಸಕ್ಕೆ ನಿಯತ್ತಾಗಿರ್ತೀನಿ. ಸೊ ಮೇ ಬಿ ಅದರದ್ದೇ ಎಲ್ಲ ಫಲ ಅನ್ಸುತ್ತೆ ಸರ್, ಇದು ಸೆಲೆಕ್ಟ್ ಆಗಿರೋದ್ರಿಂದ ಹಿಡಿದು ಎಲ್ಲ. ಕೃಷ್ಣನ ಮಾತು ನೆನಪಾಗ್ತಿದೆ, ಅಂದರೆ ಗುರು ನೀನು ಪ್ರಾಮಾಣಿಕವಾಗಿದ್ಬಿಡು, ನಿಜವಾಗ್ಲು ಕೊಟ್ರೆ ಕೆಲಸ ಮಾಡ, ಇಲ್ಲ ಮತ್ತೊಂದು ಪ್ರಯತ್ನ ಮಾಡ, ಅಷ್ಟೇ. ನಿಜವಾಗ್ಲು ನಾನು ಡೆಸ್ಪರೇಟ್ ಆಗಿಲ್ಲ ಸರ್. ಅಂಡ್ ಖಂಡಿತವಾಗ್ಲೂ ನನಗೆ ಆಗ್ಲೇಬೇಕು ಆ ಥರ ಡೆಸ್ಪರೇಟ್ ಆಗಿಲ್ಲ ನಾನು. ಇವಾಗ ಅದು ನಂದು ಅಂತಂದ್ರೆ ಖಂಡಿತವಾಗ್ಲು ಇವತ್ತಲ್ಲ ನಾಳೆ ನನ್ನ ಕೈಗೆ ಸೇರತ್ತೆ. ಲೇಟ್ ಆಗ್ಬೋದು, ಬಟ್ ಒಂದಲ್ಲ ಒಂದಿನ ನನಗೆ ಸೇರತ್ತೆ. ಸೊ ಐ ವೇಟ್ ಫಾರ್ ಮೈ ಟೈಮ್. ಯಾವಾಗ ಪ್ರಕಾಶ್ ವೀರ್ ಅವರು ಡೆವಿಲ್ ಅಂತ ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ, ಆ ಸಿನಿಮಾದ ನಾಯಕ ನಟರಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಇರ್ತಾರೆ, ಅವರ ಆಪೋಸಿಟ್ಟು ಯಾರಿರ್ತಾರೆ ಗುರು ಅನ್ನುವಂತಹ ಚರ್ಚೆ ನನಗೆ ಪರ್ಸ್ನಲಿ ತುಂಬ ಆಗಿದೆ. ಅಂದರೆ ತುಂಬ ಜನ ನಾವು ಮಾತಾಡ್ತೀವಿ ಮೀಡಿಯಾದಲ್ಲಿ ಸೇರಿದಾಗ, ಯಾವುದೊಂದು ಪ್ರೆಸ್ ಮೀಟಿಗೆ ಹೋದಾಗ. ಬಟ್ ಯಾವಾಗ ಒಂದು ಫೋಟೋ ಬರುತ್ತೆ ನಿಮ್ಮದು, ರಚನಾ ರೈ ಸಿನಿಮಾದ ನಾಯಕಿ ಅಂತ, ಹೌದಾ ಕನ್ಫರ್ಮಾ ಅಂದರೆ ಒಂದು ಸುದ್ದಿ ಮಾಡೋದಕ್ಕಿಂತ ಮುಂಚೆ ಅದರ ಕನ್ಫರ್ಮೇಷನ್ ತೊಗೋಬೇಕು ಅನ್ನೋದು ಇತ್ತೀಚಿನ ಒಂದು ಕಾಲಘಟ್ಟದ ಒಂದು ಪ್ರಕ್ರಿಯೆ. ಆ ಆನ್ ಬೋರ್ಡ್ ಬಂದ ನಂತರ ಎಲ್ಲ ಕಡೆ ನಿಮ್ಮ ಹೆಸರು ಬರುತ್ತೆ, ಸೆಲೆಕ್ಟೆಡ್ ಅಂತ ಬರುತ್ತೆ. ಆ ಒಂದು ಆರ ಹೇಗಿತ್ತು ನಿಮಗೆ? ಅದೇ ಹೇಳಿದೆ ಅಲ್ಲ ಸರ್, ನಾನು ಅವಾಗ್ಲೂ ನಂಬಕ್ ರೆಡಿ ಇಲ್ಲ. ಅವಾಗ್ಲೂ ನಾನು, ಬಿಕಾಸ್ ನನ್ನ ಜೀವನದಲ್ಲಿ ಇದೊಂಥರ ಕನಸು, ನನಗೆ ಇದೊಂಥರ ಹೌದು ಮಿರಾಕಲ್ ಇದು ನನಗೆ. ನಾನು ಅವಾಗ್ಲೂ ನಿಜವಾಗ್ಲೂ ಹಿಂಗೆಲ್ಲ ಆಗ್ತಿದ್ಯಾ, ನನಗೆ ಟ್ಯಾಗ್ ಎಲ್ಲ ನೋಡಕ್ ಭಯ ಅಂತ. ಸೂಪರ್ ಸ್ಟಾರ್ ಪಕ್ಕದಲ್ಲಿ ನನ್ನ ಫೋಟೋ ಎಲ್ಲ ಹಾಕ್ತಾ ಇದ್ದಾರೆ, ಏನೋ ಒಂಥರ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ನನ್ಗೊಂಥರ ಆನ್ಸೈಟಿ, ಒಂಥರ ಭಯ, ಒಂಥರ ಈ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟೆ ಒಂಥರ ಫೀಲ್. ಅದನ್ನೆಲ್ಲ ನೋಡಿದಾಗ ನಾನು ಪುಟಕಂದು ಅಲ್ಲೇ ಆಫ್ ಮಾಡೋದು, ಒಂಥರ ಖುಷಿ ಆಗೋದು, ಬಟ್ ಅಷ್ಟೇ ಭಯನೂ ಆಗೋದು ಅಂತ. ಸೂಪರ್ ಸ್ಟಾರ್ ಜೊತೆಗೆ ನನ್ನ ಫೋಟೋ ಬರ್ತಾ ಇದೆ, ಸೊ ನಾನು ಸ್ಕ್ರೀನ್ ಹಂಚ್ಕೋತಾ ಇದ್ದೀನಿ. ಅದೆಲ್ಲ ನನಗೆ ರಿಯಾಲಿಟಿಯಾಗಿ ಬಂದಿರೋದು ನನ್ನ ಸರ್ ಮುಂದೆ ನಿಂತಾಗ, ಕ್ಯಾಮರಾ ನನ್ನ ಪ್ರಕಾಶ್ ಸರ್ ಆ್ಯಂಡ್ ದರ್ಶನ್ ಸರ್ ಮುಂದೆ ನಿಂತಾಗಲೇ ಹೌದು
ಇವಾಗ ನಾನಿದ್ರ ಹೀರೋಯಿನ್ ಅಂತ ಅವಾಗ ನನಗೆ ತಲೆಗೆ ಬಂದಿರೋದು ಸರ್. ಯಾ ನಿಮ್ಮಲ್ಲಿ ಒಬ್ಬ ರೈಟರ್ ಇದಾರ ಅಂತೇನೋ, ಹೊಟ್ಟೆಲಿ ಚಿಟ್ಟೆ ಪಟ್ಟೆನೋ ಯುವರಾಜ್ ಭಟ್ ಲೈನ್ ಬಂದದ್ದು ನನಗೆ. ನನಗೆ ಇನ್ನೊಂದು ಪರ್ಸ್ನಲಿ ಖುಷಿ ಅಂದರೆ ಥಿಯೇಟ್ರಿಂದ ಬಂದಿದ್ದೀರಿ. ಹೌದು. ತುಂಬ ಜನ ಕಲಾವಿದರಿಗೆ ನಾನು ಮಾತಾಡ್ಬೇಕಾದ್ರೆ ಥಿಯೇಟ್ರ್ ಕಲಿಸುವಂತಹ ಒಂದು ಶಿಸ್ತು ಬದ್ಧತೆ, ಅದರ ನೆಕ್ಸ್ಟ್ ವರ್ಷನ್ನು ಟೆಲಿವಿಷನ್ನು, ಅದರ ನೆಕ್ಸ್ಟ್ ವರ್ಷನ್ ಸಿನಿಮಾ, ಈ 3 ಲೇಯರ್ಗಳ ಮಧ್ಯೆ ಕಲಾವಿದರು ನಿರಂತರವಾಗಿ ಫೈಟ್ ಮಾಡ್ತಾನೆ ಇರ್ತಾರೆ. ಖಂಡಿತವಾಗ್ಲು. ಹೇಗೆ ಕನೆಕ್ಟ್ ಆಗ್ತೀರಿ ಇದಕ್ಕೆ? ನಾನು ಅದೇ ಹೇಳ್ದೆ ಅಲ್ಲ ಸರ್, ನನಗೆ ಈ ಆರ್ಟ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಸರ್. ಫಾರ್ ಅನ್ ಆರ್ಟಿಸ್ಟ್ ನನಗೆ ಇವಾಗ ಸರ್ ಮುಂದೆ ಹೋಗಿ ನಿಂತಾಗ ಎಲ್ಲ ಆ ಭಯ ಇರ್ಲಿಲ್ಲ. ಇವನ್ ಅವರು ಕೂಡ ಥಿಯೇಟ್ರೇ. ಹೌದು 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 ಹೌದು. ಸೊ ಆ ಭಯ ಇರ್ಲಿಲ್ಲ ನನಗೆ ಏನೇ ಒಂದು ಪಾತ್ರ ಕೊಡಿ ಅದನ್ನ ನಾನು ಕ್ರ್ಯಾಕ್ ಮಾಡ್ತೀನಿ, ಅದನ್ನ ನಾನು ಮಾಡ್ತೀನಿ ಅನ್ನೋ ಧೈರ್ಯ ನನ್ನಲ್ಲಿದೆ. ಸೊ ಆ ಧೈರ್ಯನ ನನಗೆ ಕೊಟ್ಟಿರೋದು ಈ ಸ್ಟೇಜ್ ಪರ್ಫಾರ್ಮೆನ್ಸ್ಗಳು. ಸೊ ಅಲ್ಲಿ ಹೋಗಿ ಮಾಡಿ 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 ಪರ್ಫಾರ್ಮೆನ್ಸ್ ಕೊಟ್ಟು ಡ್ಯಾನ್ಸ್ ಅದು ಇದು ಮಾಡಿ ನನಗೆ ಇದು ಮ್ಯಾಟರ್ ಆಗಿಲ್ಲ ಸರ್. ತುಂಬಾ ಹೌದು. ಥಿಯೇಟರ್ ಅಂದಾಗ ದೊಡ್ಡ ವೈಡ್ ಫ್ರೇಮು, ನಿಜವಾಗ್ಲು ನೀವು ಪ್ರಪಂಚದ ಎಲ್ಲ ಮೂಲೆನೂ ಸುತ್ತೋ ತರನು ಆ ಸ್ಟೇಜ್ ಮೇಲೆ ಎಲ್ಲಿ ಹೋದ್ರು ಅದೇ ನಿಮ್ ಫ್ರೇಮ್. ನಿಜ. ಅಂದ್ರೆ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಸರ್, ಇವಾಗ ಆಡಿಷನ್ಸ್ ಅಲ್ಲಿ ನಾವೊಂದು ಇಷ್ಟು ಜನ ಕ್ರೂ ಮುಂದೆ ನಾವು ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಬಟ್ ಥಿಯೇಟರ್ ಅಂತ ಬಂದಾಗ ಸಾವಿರಾರು ಜನ ಇರ್ತಾರೆ, ಅದೇ ನಮ್ಮ ಆಡಿಷನ್ಸ್. ಸೊ ಅಲ್ಲಿ ನಾವು ಅವ್ರನ್ನ ಮೆಚ್ಚಬೇಕಾಗತ್ತೆ. ಸೊ ಲೈವ್ ಆಗಿರ್ತಾರೆ, ಅಲ್ಲೇ ನೀವು ಗೆದ್ರಿ ಅಂದ್ರೆ ಅದನ್ನ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಇದು ನಮಗೆ ಅಷ್ಟು ಕಷ್ಟ ಅನ್ಸಲ್ಲ ಅನ್ಸುತ್ತೆ. ಅಮ್ಮ ಒಂಥರ ದೊಡ್ಡಮ್ಮ ಇದ್ದಂಗೆ. ಹೌದು. ಯಾ ಯಾ ಯಾ. ಮೇಲಾಗಿ ಥಿಯೇಟರ್ ಜೊತೆಗೆ ಈ ಕಡೆ ಜರ್ನಲಿಸಂ ಮಾಡ್ತೀರಿ, ಪ್ಲಸ್ ಮಾಡೆಲಿಂಗ್ ಮಾಡ್ತೀರಿ. ಅಂದ್ರೆ ಒಬ್ಬ ನಟಿಗೆ ಕನೆಕ್ಟಿವಿಟಿ ಫ್ಯಾಕ್ಟರ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ಅದು ಪ್ಯಾರಲಲ್ ಆಗ್ತಾ ಇರುತ್ತೆ. ಹೌದು. ಅಂದ್ರೆ ನಾನು ನಟಿ ಆಗ್ಬೇಕು ಅಂತ ತಯಾರು ಮಾಡ್ಕೊಂಡಿರೋದಲ್ಲ, ನನ್ನ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಸರ್ ಈ ಫೀಲ್ಡಿಗೆ ಬರ್ತೀನಿ ಅಂತ. ನನಗೆ ಯಾವತ್ತಿದ್ರು ಇದ್ದಿದ್ದು ಒಂದೇ ಆಸೆ, ನಾನು ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತ. ಸೊ ಬುದ್ಧಿ ಬಂದಾಗಿಂದ ನನಗೆ ಇದ್ದಿದ್ದ ಆಸೆ ಅದು. ಯಾಕಂದ್ರೆ ನಾನು ಪ್ರಾಣಿ ಪ್ರಿಯ. ನನಗೆ ನಾನು ಒಬ್ಳೆ ಮಗಳಾಗಿರೋದ್ರಿಂದ ನನ್ನ ಸುತ್ತಮುತ್ತ ಬೆಳೆದಿರೋದು ನನಗೆ ಸಿಬ್ಲಿಂಗ್ಸು, ನನ್ನ ಅಣ್ಣ ತಮ್ಮ, ಇದೆಲ್ಲ ನನ್ನ ಪ್ರಾಣಿಗಳು, ನನ್ನ ಜೊತೆ ಇದ್ದವರು. ಸೊ ಅದು ನಾನು ಮನುಷ್ಯರಿಗೆ ಕನೆಕ್ಟ್ ಆಗೋದಕ್ಕಿಂತ ಜಾಸ್ತಿ ನಾನು ಪ್ರಾಣಿಗಳ ಜೊತೆ ಕನೆಕ್ಟ್ ಆಗ್ತೀನಿ. ಅದರಲ್ಲೂ ಹಸು, ನಾಯಿ ಅಂದ್ರೆ ನನ್ನ ಪ್ರಾಣ. ನನ್ನ ತಾಯಿಗೆ ನಾನು ಎಷ್ಟು ಮರ್ಯಾದೆ ಗೌರವ ಕೊಡ್ತೀನಿ, ನಾನು ಹಸುನು ಹಾಗೆ ನೋಡ್ತೀನಿ. ಸೊ ನನಗೆ ನಡೆದಾಡುವ ದೇವರು ಅಥವಾ ಕಣ್ಣಿಗೆ ಕಾಣಿಸೋ ದೇವರು ಯಾರು ಅಂದ್ರೆ ನನಗೊಂದು ಹಸು, ನನ್ನಮ್ಮ. ಸೊ ನನಗೆ ಎಲ್ಲೇ ಹೋಗ್ಲಿ ಏನೇ ಮಾಡಲಿ ನನಗೆ ಪ್ರಾಣಿಗಳೇ ಎಲ್ಲ ಸರ್. ನನಗೆ ಅದ್ರ ಜೊತೆ ಬೆಳೆದೋಳು ನಾನು. ಸೊ ಎಲ್ಲ ಪ್ರಾಣಿಗಳಂದಾಗ ಒಂದು ಸಣ್ಣ ವಿಷಯ ನೆನಪಾಯ್ತು. ಹಸು ಅಂತಂದಾಗ ನಾವು ಅಮ್ಮನಿಗೆ ಕನೆಕ್ಟ್ ಮಾಡ್ತೀವಂತೆ. ನಿಜ ಸರ್. ನಿಯತ್ತು ಅಂತ ಬಂದಾಗ ನಾಯಿ ಕನೆಕ್ಟ್ ಮಾಡ್ತೀವಂತೆ. ಕೆಲಸ ಅಂತ ಬಂದಾಗ ಇರುವೆ ಕನೆಕ್ಟ್ ಮಾಡ್ತೀವಂತೆ. ಖಂಡಿತ. ಶಿಸ್ತು ಅಂತ ಬಂದಾಗ ಬೆಕ್ಕಿ ಕನೆಕ್ಟ್ ಮಾಡ್ತೀವಂತೆ. ನಿಜ ಸರ್, ನಿಜ. ಖಂಡಿತವಾಗ್ಲೂ ಸರ್. ಬಿಕಾಸ್ ನಾವು ಅದನ್ನ ನೋಡಿ ಕಲಿಯೋದು ತುಂಬಾ ಇದೆ ಸರ್. ಚಿಕ್ಕ ಅದೇ ಅದ್ರ ಜೊತೆ ಬೆಳೆದವ್ರಿಗೆ ಗೊತ್ತಾಗತ್ತೆ. ಚಿಕ್ಕ ಡೀಟೇಲ್ಸ್ ಅದ್ರಲ್ಲಿ ಇರತ್ತೆ, ಗೊತ್ತಾ ಸರ್. ಈ ಬೆಕ್ಕುಗಳು ಅದರಷ್ಟು ಸ್ವಚ್ಛ ಯಾವುದೂ ಇಲ್ಲ, ಅದರಷ್ಟು ಶಿಸ್ತಿ ಯಾವುದಕ್ಕಿಲ್ಲ. ಸೊ ನಾಯಿಗಿರುವಂತ ನಿಯತ್ತು ಯಾವ ಪ್ರಾಣಿಗಳಿಗೂ ಇಲ್ಲ. ಹಾಗೆ ಹಸುಗಿರುವಂತ ಅಮ್ಮನ ಪ್ರೀತಿ, ತಾಯಿ ಪ್ರೀತಿ, ಅದು